ಸೊ ಪ್ರಾಜೆಕ್ಟ್ ಹೆಸರು ಬಂದು ಸಿವಿಲ್ ರಿಜಿಸ್ಟ್ರಿ ಅಂತೇಳಿ. ಸೊ ಆ ಹೆಸರು ಮೇಲೆ ಗೊತ್ತಾಗ್ತದ ಸಿವಿಲ್ ರಿಜಿಸ್ಟ್ರಿ ಅಂತಂದ್ರೆ ಇಟ್ ಈಸ್ ಅ ಕಮ್ಯುನಿಕೇಶನ್ ವಿತ್ ದ ಗೌರ್ಮೆಂಟ್ ಆರ್ಗನೈಸೇಷನ್ ಜೊತೆ ನಿಮ್ದು ಕಮ್ಯುನಿಕೇಶನ್ ಇರ್ತದ. ಅದ್ರೊಳಗೆ ಏನಂತಂದ್ರೆ ದೇರ್ ಆರ್ ಮೆನಿ ಆಪರೇಷನ್ಸ್ ದಟ್ ಆರ್ ಪರ್ಫಾರ್ಮ್ಡ್ ಥ್ರೂ ದ ಗೌರ್ಮೆಂಟ್ ಸೈಟ್. ಆ ಗೌರ್ಮೆಂಟ್ ಸೈಟ್ ಥ್ರೂ ನಾವೇನಂತಂದ್ರೆ ವೇರಿಯಸ್ ಅಪ್ಲಿಕೇಶನ್ಸ್ಗಳು ಹಾಕಿ ಆ ಅಪ್ಲಿಕೇಶನ್ ಅಪ್ರೂವಲ್ ಸಲುವಾಗಿ ನಾವೇನಂತಂದ್ರೆ ಈ ಸಿವಿಲ್ ರಿಜಿಸ್ಟ್ರಿ ಅಂತ ನಾವು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ವೆರಿ ಸಿಂಪಲ್ ಇಲ್ಲ ಅಂತಂದ್ರೆ ನನಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗದ, ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗದ, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಮ್ಯಾರೇಜ್ ಸರ್ಟಿಫಿಕೇಟ್ ಇರ್ಬೋದು. ಇಂಥವು ಸರ್ಟಿಫಿಕೇಟ್ಸ್ಗಳನ್ನ ನಾವು ಗೌರ್ಮೆಂಟ್ ಕಡೆಯಿಂದ ಅಪ್ಲೈ ಮಾಡಿ ಅವ್ರ ಕಡೆಯಿಂದ ಆ ಡಾಕ್ಯುಮೆಂಟ್ ತಗೋಲಿಕ್ಕೆ ನಾವು ಈ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕ್ರಿ. ಸೊ ಫಸ್ಟ್ ನೀವಂದ್ರೆ ಇಷ್ಟು ನಿಮ್ಮ ಪ್ರಾಜೆಕ್ಟ್ ಏನು ಮಾಡ್ತದ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇದನ್ನು ಪ್ರಾಜೆಕ್ಟ್ ರನ್ ಮಾಡಿ ತೋರಿಸ್ಬೇಕು. ಪ್ರಾಜೆಕ್ಟ್ ರನ್ ಮಾಡಿ ತೋರಿಸ್ಲಿಕ್ಕೆ ನಿಮ್ಮ ಕಾಲೇಜ್ ಸಿಸ್ಟಮ್ನಾಗ ಇದು ಪ್ರಾಜೆಕ್ಟ್ ಇನ್ಸ್ಟಾಲ್ಡ್ ಇರ್ತದ. ಸೊ ಅಲ್ಲಿ ಯಾವ್ದಾರ ಒಂದು ಸಿಸ್ಟಮ್ನಾಗ ದಿಸ್ ಪಿ ಸಿ ಓಪನ್ ಮಾಡ್ರಿ. ದಿಸ್ ಪಿ ಸಿ ಓಪನ್ ಮಾಡಿ ಇದ್ರೊಳಗೆ ಸಿ ಡ್ರೈವ್ ಅಂತ ಇರ್ತದ, ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡ್ರಿ. ಲೋಕಲ್ ಡಿಸ್ಕ್ ಸಿ ಒಳಗ SSKB ಅಂತ ಒಂದು ಪ್ರಾಜೆಕ್ಟ್ ಫೋಲ್ಡರ್ ಇರ್ತದ ನಿಮ್ಮ ಕಾಲೇಜ್ ಹೆಸರ ಮೇಲೆ. ಆ ಫೋಲ್ಡರ್ ಓಪನ್ ಮಾಡ್ರಿ. ಆ ಫೋಲ್ಡರ್ನಾಗ ಎಲ್ಲಾ ಪ್ರಾಜೆಕ್ಟ್ಸ್ ಇರ್ತಾವ. ಅದ್ರೊಳಗೆ ಏನಂದ್ರೆ ಮೇನ್ ಸಿವಿಲ್ ರಿಜಿಸ್ಟ್ರಿ ಅಂತ ಒಂದು ಫೋಲ್ಡರ್ ಇರ್ತದೆ. ಸೊ ಆ ಸಿವಿಲ್ ರಿಜಿಸ್ಟ್ರಿ ಫೋಲ್ಡರ್ ಓಪನ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್, ಈ ಸಿವಿಲ್ ರಿಜಿಸ್ಟ್ರಿ ಫೈಲ್ ಓಪನ್ ಮಾಡಿದಾಗ 2 ಫೈಲ್ ಇರ್ತಾವ, ಒಂದು ಪ್ರಾಜೆಕ್ಟ್ ಮತ್ತೆ ಇನ್ನೊಂದು server.bat ಅಥವಾ ಸರ್ವರ್ ಅಂತ ಇರ್ತದೆ. ನೀವು ಇದು ಪ್ರಾಜೆಕ್ಟ್ ರನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಯಾವಾಗ ಕೆಳಗೆ ಯಾವ್ದಾರ ವಿಂಡೋ ಓಪನ್ ಇತ್ತು ಅಂತಂದ್ರೆ ಎಲ್ಲ ವಿಂಡೋಸ್ಗಳು ಕ್ಲೋಸ್ ಮಾಡ್ಬೇಕ್ರಿ. ಕ್ಲೋಸ್ ಮಾಡಿದ್ಮೇಲೆ ನಿಮ್ಮ ಪ್ರಾಜೆಕ್ಟ್ ರನ್ ಆಗ್ತದೆ, ಇಲ್ಲ ಅಂದ್ರೆ ರನ್ ಆಗಂಗಿಲ್ಲ. ಅದಕ್ಕೆ ನೀವು ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಫಸ್ಟ್ ಎಲ್ಲ ವಿಂಡೋಸ್ಗಳು ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ server.bat ಅಂತ ಫೈಲ್ ಇರ್ತದ ಅಥವಾ ಸರ್ವರ್ ಅಂತ ಇರ್ತದ, ಅದಕ್ಕೆ ಡಬಲ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪ್ರಾಜೆಕ್ಟ್ ಇಂದ ಸರ್ವರ್ ಚಾಲು ಆಗ್ತದೆ. ಸೊ ಸರ್ವರ್ ಚಾಲು ಆಯ್ತು ಅಂದ್ರೆ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಮೆಸೇಜ್ ಬರ್ತದ. ಆ ಮೆಸೇಜ್ ಬಂತು ಅಂದ್ರೆ ನಿಮ್ದು ಅಪ್ಲಿಕೇಶನ್ ಓಪನ್ ರನ್ ಆಗ್ಯದ ಅಂತ ಅರ್ಥ. ಸೊ ಸರ್ವರ್ ಚಾಲು ಆಗ್ಯದ. ಸರ್ವರ್ ಚಾಲು ಆದಾಗ ನಿಮ್ಮ ಪ್ರಾಜೆಕ್ಟ್ ಪೂರ್ತಿ ಎಕ್ಸ್ಪ್ಲನೇಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ಅದಕ್ಕೆ ನೀವು ನೋಡೋಕೆ ಇದಕ್ಕೆ ಮಿನಿಮೈಸ್ ಮಾಡ್ರಿ. ಮಿನಿಮೈಸ್ ಮಾಡಿದ್ಮೇಲೆ ಇಲ್ಲಿ ಪ್ರಾಜೆಕ್ಟ್ ಅಂತ ಏನೋ ಒಂದು ಫೈಲ್ ಇರ್ತದ, ಆ ಫೈಲಿಗೆ ಡಬಲ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ಓಪನ್ ಅಂತ ಆಪ್ಷನ್ ಕೇಳ್ತದ, ಓಪನ್ ಅಂತ ಬಟನ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ಯುವರ್ ಅಪ್ಲಿಕೇಶನ್. ನಿಮ್ದು ಅಪ್ಲಿಕೇಶನ್ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಈ ಅಪ್ಲಿಕೇಶನ್ನ ನಿಮ್ಗೆ ಯಾವುದೇ ಒಂದು ಸರ್ವಿಸ್ ಬೇಕು ಅಂತಂದ್ರೆ ಫಸ್ಟ್ ನೀವು ಸಿಟಿಸನ್ ಇದ್ದೀರಿ. ಸೊ ಸಿಟಿಸನ್ ಹೆಸರು ಮೇಲೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಈಗ ನಾನು ಏನು ಮಾಡ್ತೀನಿ, ಒಂದು ಅಜಯ್ ಅಂತ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ತೀನಿ. ಸೇ ಅಜಯ್. ನೆಕ್ಸ್ಟ್ ಒಂದು ಮೊಬೈಲ್ ನಂಬರ್ ಒಂದು ಎಂಟರ್ ಮಾಡಬೇಕು, 7897897890. ಒಂದು ರ್ಯಾಂಡಮ್ ಮೊಬೈಲ್ ನಂಬರ್ ಹಾಕ್ತೀನಿ. ನೆಕ್ಸ್ಟ್ ಒಂದೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಸೇ ಪಾಸ್ವರ್ಡ್ನು ಅಜಯ್ ಅಂತ ಕೊಡ್ತೀನಿ. ಪಾಸ್ವರ್ಡ್ 2 ಸರ್ತಿ ಹಾಕ್ಬೇಕಿರ್ತದ, ಅಜಯ್ ಅಂತ ಕೊಡ್ತೇನೆ. ಕೊಟ್ಟು ಸಿಟಿಸನ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೇನೆ. ಓಕೆ, ಇಲ್ಲಿ ಪಾಸ್ವರ್ಡ್ 4 ಕ್ಯಾರೆಕ್ಟರ್ಸ್ಕ್ಕಿಂತ ಜಾಸ್ತಿ ಇರಬೇಕು. ಸೊ ಅಜಯ್ 123 ಅಂತ ಕೊಡ್ತೀನಿ. ಸೇಮ್ ಥಿಂಗ್ ಅಜಯ್ 123 ಅಂದ್ರೆ ಮಿನಿಮಮ್ 6 ಡಿಜಿಟ್ಸ್ ಇರಬೇಕು. ಅದಕ್ಕೆ ನಾನು ಏನು ಮಾಡೀನಿ, ಪಾಸ್ವರ್ಡ್ಸ್ ಅಲ್ಲಿ ಚೇಂಜ್ ಮಾಡಿ ಅಜಯ್ 123 ಅಂತ ಹಾಕಿನಿ. ಎಕ್ಸಾಮ್ನಾಗ ನೀವು ನಿಮ್ಮ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ಕೋರಿ. ನೆಕ್ಸ್ಟ್ ರಿಜಿಸ್ಟರ್ ಸಿಟಿಸನ್. ಸೊ ರಿಜಿಸ್ಟರ್ ಆದ ತಕ್ಷಣ ನಿಮ್ಗೆ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ತೋರಿಸ್ತಾನೆ. ಇಲ್ಲಿ ನಿಮಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ಲಿಕ್ಕೆ. ಸೊ ಇಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರೆ ಯು ವಿಲ್ ಫಸ್ಟ್ ರಿಜಿಸ್ಟರ್ ಆಸ್ ಲಾಗಿನ್ ಆಸ್ ಸಿಟಿಸನ್ ಅಂತ ಲಾಗಿನ್ ಆಗ್ತೀರಿ. ನೀವು ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಏನು ಮೊಬೈಲ್ ನಂಬರ್ ಕೊಟ್ಟಿದ್ರಿ ಅದೇ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಸೊ ಮೊಬೈಲ್ ನಂಬರ್ ಏನಂತಂದ್ರೆ 7897897890. ಪಾಸ್ವರ್ಡ್ ಬಂದು ಅಜಯ್ 123 ಅಂತ ಕೊಟ್ಟಿದ್ದೆ. ಸೊ ಇಲ್ಲಿ ಕೊಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಾ ಯಾವ್ದಾದ್ರು ಸರ್ವಿಸಸ್ ರಿಕ್ವೆಸ್ಟ್ ಮಾಡಿದ್ದೆ ಅಂತಂದ್ರೆ ಆ ಸರ್ವಿಸಸ್ ತೋರಿಸ್ತದ. ಈಗ ಸದ್ಯಕ್ಕೆ ನಂದು ಯಾವ್ದು ಸರ್ವಿಸಸ್ ನಾ ರಿಕ್ವೆಸ್ಟ್ ಮಾಡಿಲ್ಲ, ಸೊ ಅದಕ್ಕೆ ಖಾಲಿ ತೋರಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ನೀವೇನ್ ಮಾಡ್ತೀರಿ, ಈಗ ಒಂದು ರಿಕ್ವೆಸ್ಟ್ ಹಾಕಬೇಕು ಅಂತಂದ್ರೆ ಯು ವಿಲ್ ಕ್ಲಿಕ್ ಆನ್ ಹೋಮ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅದು ರಿಕ್ವೆಸ್ಟ್ ಸರ್ವಿಸ್ ಬರ್ತದೆ. ಸೊ ಎಕ್ಸಾಂಪಲ್ ನಿಮ್ಗೆ ಏನಂತಂದ್ರೆ ಒಂದು ನಿಮ್ದು ಅಡ್ರೆಸ್ ರಿಜಿಸ್ಟರ್ ಮಾಡಿಸೋದು. ಸೊ ಅಡ್ರೆಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು ಅಂತಂದ್ರೆ ನೀವು ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಬೇರೆ ಊರಿಗೆ ಹೋಗಿರಿ, ಅವಾಗ ನಿಮ್ದು ಅಡ್ರೆಸ್ ಚೇಂಜ್ ಆಫ್ ಅಡ್ರೆಸ್ ಮಾಡಿಸೋದಿರ್ತದೆ. ಸೊ ಆ ಚೇಂಜ್ ಆಫ್ ಅಡ್ರೆಸ್ ಮಾಡಿಸ್ಬೇಕು ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಬೇಕು. ಅದಕ್ಕೆ ನೀವೇನು ಮಾಡ್ತೀರಿ, ಅಡ್ರೆಸ್ ರಿಜಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡ್ತೀರಿ. ಸೆಲೆಕ್ಟ್ ಮಾಡಿ ಇಲ್ಲಿ ನಿಮಗೆ ಅದು ಏನು ಅಡ್ರೆಸ್ ಅದ ಅದೆಲ್ಲ ಕಂಟೆಂಟ್ ಟೈಪ್ ಮಾಡಿ ಮೆನ್ಷನ್ ಮಾಡ್ತೀರಿ. ಸೊ ಒಂದು ಲೆಟ್ರ್ ಬರ್ದಂಗೆ ಅವರಿಗೆ. ಸೊ ಅದಕ್ಕೆ ಅಲ್ಲಿ ಏನು ಮಾಡ್ತೀರಿ, ಐ ಹ್ಯಾವ್ ಚೇಂಜ್ಡ್ ಮೈ ಲೊಕೇಶನ್ ಫ್ರಮ್ ಗುಲ್ಬರ್ಗಾ ಟು ಮೈಸೂರ್ and I need change of address letter from government. ಇಷ್ಟು ಕೊಟ್ಟು ನಾ ಏನು ಮಾಡ್ತೀನಿ, ಚೂಸ್ ಫೈಲ್ನಾಗ ಒಂದು ಪ್ರೂಫ್ ಹಾಕ್ಬೇಕಾಗ್ತದೆ. ಈಗ ಎಕ್ಸಾಂಪಲ್ ನಾ
ಬೆಂಗಳೂರಿಗೆ ಹೋಗಿನಿ ಮೈಸೂರಿಗೆ ಹೋಗಿನಿ ಅಂತಂದ್ರೆ ಒಂದು ರೆಂಟ್ ಅಗ್ರಿಮೆಂಟ್ ನಾ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ನನ್ನ ಹೆಸರು ಮೇಲೆ ಇದ್ದದ್ದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು PDF ಫೈಲ್ ಇರುತ್ತೆ ಯೂಶಲಿ. ಸೊ ಯಾವ್ದಾರ ಒಂದು PDF ಫೈಲ್ ಸೆಲೆಕ್ಟ್ ಮಾಡ್ರಿ, ಕ್ಲಿಕ್ ಆನ್ ಅಪ್ಲೈ. ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡ್ಬೋದು ಅಡ್ರೆಸ್ ಸರ್ವಿಸ್ ತೊಗೊಂಡಿನಿ, ಪೆಂಡಿಂಗ್ ಅದ, ರೀಸನ್ ಏನು ಕೊಟ್ಟಿಲ್ಲ, ಆಕ್ಷನ್ ಏನು ಪೆಂಡಿಂಗ್ ಅದ. ಸೊ ನಾ ಅಡ್ರೆಸ್ ಸರ್ವಿಸ್ ಎಲ್ಲ ಕೇಳಿದ್ದೆ, ಆ ಸರ್ವಿಸ್ ತೋರಿಸ್ತದೆ. ನಂಗೆ ನಾಳೆಗೆ ಸಪೋಸ್ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗ್ಯದ. ಸೊ ಅವಾಗ ನಾ ಇಲ್ಲಿ ಏನು ಮಾಡ್ಬೋದು, ಸೇಮ್ ಥಿಂಗ್ ಬರ್ತ್ ಸರ್ಟಿಫಿಕೇಟ್ ಹಾಕ್ಬೋದು, ಡೆತ್ ಸರ್ಟಿಫಿಕೇಟ್ ಹಾಕ್ಬೋದು, ಐಡೆಂಟಿಟಿ ಅಪ್ಡೇಟ್ ಮಾಡಿಸೋದು ಅದು ಮಾಡ್ಬೋದು. ಸೊ ಎಕ್ಸಾಂಪಲ್ ನಂದು ಚೇಂಜ್ ಆಫ್ ನೇಮ್ ಮಾಡಿಸೋದ್ರಿ. ಈಗ ಸೊ ಎಕ್ಸಾಂಪಲ್ ನನ್ನ ಹೆಸರಲ್ಲಿ ವಿವೇಕ್ ಅಂತಿತ್ತು, ಅದು ಚೇಂಜ್ ಮಾಡಿ ನಾ ವಿವೇಕ್ D ಅಂತ ಹಾಕೋಬೇಕಾಗ್ಯದ. ಅಂತ ಹೊತ್ನಾಗ ನಾ ಏನು ಮಾಡ್ತೀನಿ, ಅಲ್ಲಿ ವಿವೇಕ್ ಅಂತ ಅನ್ನೋದು ಚೇಂಜ್ ಆಫ್ ನೇಮ್ ಮಾಡಿ ವಿವೇಕ್ D ಅಂತ ಮಾಡ್ಲಿಕ್ಕತ್ತೀನಿ ಅಂತ ಮೆನ್ಷನ್ ಮಾಡಬೇಕು. ಐ ಹ್ಯಾವ್ ಚೇಂಜ್ಡ್ ಮೈ ನೇಮ್ ಮೈ ನೇಮ್ ಫ್ರಮ್ ವಿವೇಕ್ ಟು VIVEEK. ಓಕೆ, ಸ್ಪೆಲ್ಲಿಂಗ್ ಚೇಂಜ್ ಮಾಡಿಸೋದ ಅಂತೇಳಿ ಮೆನ್ಷನ್ ಮಾಡೋದ ಅಂತ ಇಟ್ಕೋರಿ. ಸೊ ಅವಾಗ ಹಾಕಿ ಅದು ಒಂದು ID ಪ್ರೂಫ್ ಕೊಡ್ಬೇಕು. ಈಗ ಅದೇ ಏನಂದ್ರೆ ಗೌರ್ಮೆಂಟಿಗೆ ಈ ಎಕ್ಸಾಂಪಲ್ ಅದೇನಾಗ್ತದ, ನಂದು ಚೇಂಜ್ ಆಫ್ ನೇಮ್ ಮಾಡಿಸ್ಬೇಕಾದ್ರೆ ಕೋರ್ಟ್ ಕಡೆಯಿಂದ ಒಂದು ಲೆಟರ್ ತೊಗೊಂಡಿರ್ತೀವಿ. ಆ ಲೆಟರ್ನಾಗ ಹಾಕಿ ಅದರದೊಂದು ಕಾಪಿ ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೈ ಅಂತ ಕೊಡ್ತೇವೆ. ಕೊಟ್ಟ ತಕ್ಷಣ ಇಲ್ಲಿ ತೋರಿಸ್ಬೋದು. ಈಗ ಇಟ್ ಇಸ್ ಶೋಯಿಂಗ್ ಐಡೆಂಟಿಟಿ ಪ್ರೂಫ್ಸ್ ಅಲಾಗ ಅದನ್ನು ಸ್ಟೇಟಸ್ ಏನಂತಂದ್ರೆ ಇಟ್ ಇಸ್ ಸ್ಟಿಲ್ ಪೆಂಡಿಂಗ್ ಇನ್ ದಿಸ್ ಕೇಸ್. ಸೊ ಪೆಂಡಿಂಗ್ ಇರೋದ್ರಿಂದ ಇಷ್ಟು ಅಪ್ಲಿಕೇಶನ್ ಕೊಟ್ಟು ನಂದು ಕೆಲಸ ಲಾಗೌಟ್ ಆದ್ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಲಾಗಿನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಬೇಕು ಅಂತಂದ್ರೆ ಇಲ್ಲಿ 9876543210 ಪಾಸ್ವರ್ಡ್ ಬಂದು admin 123 ಇದು ನೆನಪಿಟ್ಕೋಬೇಕು ನೀವು. ಯೂಸರ್ ನೇಮ್ 9 ತನ ಉಲ್ಟಾ ಇರ್ತದ, ಪಾಸ್ವರ್ಡ್ admin 123 ಹಾಕಿ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಡ್ಮಿನಿಸ್ಟ್ರೇಟರ್ಗೆ ಏನಿಲ್ಲ, ಈ ಡ್ಯಾಶ್ ಬೋರ್ಡ್ನಾಗ ಯಾವ ರಿಕ್ವೆಸ್ಟ್ಗಳು ಬಂದಿದ್ದೋ ಇನ್ಫಾರ್ಮೇಶನ್ ತೋರಿಸ್ತದ. ಇವ ಮೇನ್ ಕೆಲಸ ಮಾಡೋದು ಏನಂತಂದ್ರೆ ಆ್ಯಡ್ ಆಪರೇಟರ್ಸ್. ಈಗ ಅಡ್ಮಿನಿಸ್ಟ್ರೇಟರ್ ಎಲ್ಲರಿಗೂ ನೋಡ್ಕೊಲಿಕ್ಕೆ ಆಗಲ್ಲ, ಅದಕ್ಕೆ ಅವ ಏನು ಮಾಡ್ತಾನೆ, ಅವನ ಬಲ್ ಒಂದಿಷ್ಟು ಸ್ಟಾಫ್ಗಳು ಕ್ರಿಯೇಟ್ ಮಾಡ್ತಾನೆ. ಆ ಸ್ಟಾಫಿಗೆ ಆ್ಯಡ್ ಮಾಡ್ಲಿಕ್ಕೆ ಇಲ್ಲಿ ಆ್ಯಡ್ ಆಪರೇಟರ್ ಅಂತ ಹೇಳ್ತೀವಿ. ಯಾರಿಗೆ ಆ್ಯಡ್ ಮಾಡಿರ್ತಾನೆ, ಇಲ್ಲಿ ವ್ಯೂ ಆಪರೇಟರ್ಸ್ನಾಗ ಆ ಆಪರೇಟರ್ಗೆ ನೋಡ್ಬೋದು. ಸೊ ಎಕ್ಸಾಂಪಲ್ ಸಚಿನ್ ಅಂತ ಒಬ್ಬ ಆಪರೇಟರ್ಗೆ ಆ್ಯಡ್ ಮಾಡೋಣ. ಸೊ ಈಗ ನಂಗೆ ಇನ್ನೊಬ್ಬರಿಗೆ ಆ್ಯಡ್ ಮಾಡ್ಬೇಕಾಗ್ಯದ, ಐ ವಿಲ್ ಕಾಲ್ ಹಿಮ್ ಆಸ್ ಕಿರಣ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಆ್ಯಡ್ ಆಪರೇಟರ್ಗೆ ಹೋಗ್ರಿ, ಆಪರೇಟರ್ ನೇಮ್ ಕಿರಣ್, ಅವನ ಮೊಬೈಲ್ ನಂಬರ್, ಇಲ್ಲ ನಂಬರ್ ಏನು ಹಾಕ್ತೀನಿ ಅದೇ ನಂಬರಲ್ಲಿ ಲಾಗಿನ್ನಾಗ ಯೂಸ್ ಆಗ್ತದ, ಪಾಸ್ವರ್ಡ್ ಕಿರಣ್ 123 ಆ್ಯಂಡ್ ಕ್ಲಿಕ್ ಆನ್ ರಿಜಿಸ್ಟರ್ ಆಪರೇಟರ್. ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಈಗ ವ್ಯೂ ಆಪರೇಟರ್ಸ್ನಾಗ ಇಬ್ಬರು ಆಪರೇಟರ್ ಬರ. ಯಾರನ್ನ ಒಬ್ಬದು ಆಪರೇಟರ್ ಬಿಟ್ಟು ಹೋದ್ನಂದ್ರೆ ಡಿಲೀಟ್ ಅಂತ ಬಟನ್ ಕ್ಲಿಕ್ ಮಾಡ್ತೀನಿ, ಆಪರೇಟರ್ ಲಾಗಿನ್ ಆಗ್ಲಿಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ಇದಾದ್ಮೇಲೆ ವ್ಯೂ ಸಿಟಿಸನ್ಸ್, ಯಾರ್ಯಾರ ಸಿಟಿಸನ್ ರಿಜಿಸ್ಟರ್ಡ್ ಅವ್ರದ್ದು ಇನ್ಫಾರ್ಮೇಶನ್ ನೋಡ್ಬೋದು ಅಡ್ಮಿನಿಸ್ಟ್ರೇಟರ್, ಆ್ಯಂಡ್ ಕ್ಲಿಕ್ ಆನ್ ಲಾಗೌಟ್. ಲಾಗೌಟ್ ಆದ್ಮೇಲೆ ಈಗ ನಾ ಏನು ಮಾಡ್ತೀನಿ, ಲಾಗಿನ್ ಆಸ್ ಅ ಆಪರೇಟರ್. ಈಗ ಆಪರೇಟರ್ ಲಾಗಿನ್ ಆಗಬೇಕಾದಾಗ 9876543211 ಪಾಸ್ವರ್ಡ್ ಬಂದು ಇಟ್ ವಾಸ್ ಕಿರಣ್ 123. ಅವಾಗ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಕಿರಣ್ ಲಾಗಿನ್ ಆದ ತಕ್ಷಣ ಅವ್ನ ಕೆಲಸ ಭಾಳ ಸಿಂಪಲ್. ಏನಪ್ಪಾ ಅಂತಂದ್ರೆ ಯಾರ್ಯಾರು ಅಪ್ಲೈ ಮಾಡ್ಯಾರ ಅವ್ರದ್ದು ಇನ್ಫಾರ್ಮೇಶನ್ ನೋಡ್ತಾನೆ. ಅಪ್ಲೈ ಮಾಡಿದ್ದ ಅಂತಂದ್ರೆ ಅಪ್ರೂವ್ ಮಾಡೋಕ್ಕೂ ಇಲ್ಲ ರಿಜೆಕ್ಟ್ ಮಾಡ್ಬೇಕು. ಸೊ ಅವೇನು ಮಾಡ್ತಾನೆ, ಕ್ಲಿಕ್ ಆನ್ ಅಪ್ರೂವ್ 3 ಅಪ್ರೂವ್ ಮಾಡ್ಬಿಡ್ತಾನೆ. ಸೊ ಅವ್ನ ಪೆಂಡಿಂಗ್ ರಿಕ್ವೆಸ್ಟ್ ಯಾವುದೂ ಇಲ್ಲ, ಅವ್ನ ಕೆಲಸ ಮುಗೀತ್ರಿ. ಸೇ ಲಾಗೌಟ್, ಲಾಗೌಟ್ ಆದ್ಮೇಲೆ ಈಗ ನೀವು ಆಸ್ ಅ ಸಿಟಿಸನ್ ಲಾಗಿನ್ ಆಗಿದ್ರಿ. ಸೊ 78978978990 ಪಾಸ್ವರ್ಡ್ ಬಂದು ಇಟ್ ವಾಸ್ ಅಜಯ್ 123 ಪಾಸ್ವರ್ಡ್ ಇತ್ತು. ಸೊ AJAY 123 ಲಾಗಿನ್. ಸೊ ಅಜಯ್ ಲಾಗಿನ್ ಆಗ್ತಾನೆ. ಅಜಯ್ ಲಾಗಿನ್ ಆದ ತಕ್ಷಣ ನೋಡ್ಬೋದು ಇಲ್ಲಿ ಅಡ್ರೆಸ್ ಅಪ್ಲೈ ಮಾಡಿದ್ದ ಅಪ್ರೂವ್ ಆಗ್ಯದ, ಐಡೆಂಟಿಟಿ ಅಪ್ಲೈ ಮಾಡಿದ್ದ ಅಪ್ರೂವ್ ಆಗ್ಯದ. ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡ್ತಾನೆ, ಸೀದಾ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತದೆ. ಸೊ ಡೌನ್ಲೋಡ್ ಆದ ತಕ್ಷಣ ಒಂದು ಅದು ಇನ್ಫಾರ್ಮೇಶನ್ ಇರ್ತದೆ, ಅಜಯ್ ಅಂತ ಇದು ಮಾಡಿದ್ದ ಸರ್ಟಿಫಿಕೇಟ್ ಅಪ್ರೂವಲ್ ಸಲಾಗ ಅದು ಅಪ್ರೂವ್ ಆಗ್ಯದ ಅಂತೇಳಿ ಇಟ್ ವಿಲ್ ಮೆನ್ಷನ್. ಸೊ ಆ ಮೆನ್ಷನ್ ಆಗಿದ್ದ ಇನ್ಫಾರ್ಮೇಶನ್ ಅವನಿಗೆ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತದೆ. ಅದೇ ರೀತಿಯೊಳಗೆ ಐಡೆಂಟಿಟಿ ಸರ್ಟಿಫಿಕೇಟ್ ಬೇಕಾಗಿತ್ತು, ಕ್ಲಿಕ್ ಮಾಡ್ತಾನೆ, ಒಂದು ಐಡೆಂಟಿಟಿ ಸರ್ಟಿಫಿಕೇಟ್ ನೇಮ್ ಅಪ್ರೂವ್ ಆಗ್ತದೆ, ಸಿಟಿಸನ್ ನೇಮ್ ಅಜಯ್ ಅದ, ಮೊಬೈಲ್ ನಂಬರ್ ಸ್ಟೇಟಸ್ ಅಪ್ರೂವ್ಡ್, ಆ ಇನ್ಫಾರ್ಮೇಶನ್ ಅಪ್ರೂವ್ ಆಗ್ತದೆ. ಈ ರೀತಿಯೊಳಗೆ ಅವ ಯಾವುದೇ ಒಂದು ಗೌರ್ಮೆಂಟ್ ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ದ ಅಂತಂದ್ರೆ ಆ ಅಪ್ಲೈ ಮಾಡಿದ್ದ ಇನ್ಫಾರ್ಮೇಶನ್ ವಿಲ್ ಬಿ ಸೆಂಟ್ ಟು ದ ಅಡ್ಮಿನಿಸ್ಟ್ರೇಟರ್ ಅಥವಾ ಯೂಸರ್ ಆಪರೇಟರ್ ಕಳಿಸ್ತದ. ಆಪರೇಟರ್ ಏನು ಮಾಡ್ತಾನೆ, ಅವು ಡಾಕ್ಯುಮೆಂಟ್ಸಿಗೆ ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡ್ತಾನೆ. ಅವಾಗ ಅದು ಆಪರೇಷನ್ ಕಂಪ್ಲೀಟ್ ಆಯ್ತು ಅಂದ್ರೆ ಇಲ್ಲಿ ಆಕ್ಷನ್ ಬರ್ತದೆ. ಸಪೋಸ್ ಅವ ರಿಜೆಕ್ಟ್ ಮಾಡಿದ್ದ ಅಂತಂದ್ರೆ ಇಲ್ಲಿ ರೀಸನ್ ಬರ್ತದೆ, ರಿಜೆಕ್ಟ್ ಆಗ್ಯದ ಅಂತೇಳಿ ಇಲ್ಲಿ ಇನ್ಫಾರ್ಮೇಶನ್ ಬರ್ತದೆ. ಅವಾಗ ಏನಂತಂದ್ರೆ ಅವನಿಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ಬರಂಗಿಲ್ಲ.
ಸೊ ನೆನಪಿಟ್ಕೋರಿ, ಯಾವಾಗ ಅವ್ರು ಅಪ್ರೂವ್ ಮಾಡ್ತಾರ ಅವಾಗಷ್ಟೇ ಇವ ಡೌನ್ಲೋಡ್ ಆಪ್ಷನ್ ಬರ್ತದ ಫೈಲ್. ಸಪೋಸ್ ಅವ ಏನಾರ ರಿಜೆಕ್ಟ್ ಮಾಡಿದ್ನಂತಂದ್ರೆ ನಿಮ್ಮದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಲಿಕ್ಕೆ ಬರಂಗಿಲ್ಲ, ಇದು ಬರಂಗಿಲ್ಲ. ಇಲ್ಲಿ ಎದಕ್ ರಿಜೆಕ್ಟ್ ಆಗ್ಯದ ಅಂತ ಮೆನ್ಷನ್ ಮಾಡಿರ್ತಾನೆ. ಅದು ಮೆನ್ಷನ್ ಮಾಡಿದಾಗ ನೀವು ಅದರ ರಿಲೇಟೆಡ್ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಹಾಕಿದ ತಕ್ಷಣ ಅದನ್ನು ಮತ್ತೆ ಅಪ್ರೂವ್ ಮಾಡುತ್ತಾರ ಅವರು, ಸಪೋಸ್ ಎಲ್ಲ ಕರೆಕ್ಟ್ ಇತ್ತಂದ್ರೆ. ಈ ರೀತಿಯೊಳಗೆ ಒಂದು ಸಿವಿಲ್ ಪೋರ್ಟಲ್ ಅಥವಾ ಸಿವಿಲ್ ರಿಜಿಸ್ಟ್ರಿ ಒಳಗೆ ನೀವು ವೇರಿಯಸ್ ಟೈಪ್ಸ್ ಆಫ್ ಸರ್ವಿಸಸ್, ಯಾವ್ಯಾವ ಸರ್ವಿಸಸ್ ಅಂತ ಕೇಳಿದ್ರು ಅಂತಂದ್ರೆ ಇಲ್ಲಿ ಹೇಳ್ಬೋದು. ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್, ಅಡ್ರೆಸ್ ರಿಜಿಸ್ಟ್ರೇಷನ್ ಮತ್ತು ಐಡೆಂಟಿಟಿ ಅಪ್ಡೇಟ್. ಇಷ್ಟು ಸರ್ವಿಸಸ್ ನಮ್ಮ ಸಾಫ್ಟ್ವೇರ್ನಾಗ ವಿ ಆರ್ ಗಿವಿಂಗ್ ಇಟ್ ಇನ್ ದ ಅಪ್ಲಿಕೇಶನ್ ಅಂತ ಹೇಳಬೇಕು. ಇದರಿಂದ ಅಡ್ವಾಂಟೇಜ್ ಏನದಪ್ಪ ಅಂದ್ರೆ ಕಸ್ಟಮರ್ ಸಿಟಿಸನ್ಸ್ ನೀಡ್ ನಾಟ್ ಗೋ ಟು ಆಫೀಸ್, ಮನೆ ಕೂತಲ್ಲೇ ಮಾಡಿಸ್ಬೋದು. ಆಫೀಸಿಗೆ ಹೋಗಲ್ಲ ಅಂತಂದ್ರೆ ಅವರಲ್ಲಿ ಬ್ರೈಬ್ ಅದು ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ನೀವು ಸರ್ಟಿಫಿಕೇಟ್ ಬೇಕಾದ್ರೆ ಅವ್ರು ಒಂದು 500 ರೂಪಾಯಿ ಕೊಟ್ಟರೆ ಸರ್ಟಿಫಿಕೇಟ್ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೀವು ಆನ್ಲೈನ್ ಇರೋದ್ರಿಂದ ಅವ್ರಿಗೆ ನೀವು ಬ್ರೈಬ್ ಮಾಡೋದು ಇದ್ರೊಳಗೆ ಬರಂಗಿಲ್ಲ. ಈ ರೀತಿಯೊಳಗೆ ಒಂದು ಕ್ಲೀನ್ ಸಿಸ್ಟಮ್ ನಾವೇನಂತಂದ್ರೆ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಅಪ್ಲಿಕೇಶನ್ ಯೂಸ್ ಮಾಡ್ಬೋದ್ರಿ ಅಂತ ಹೇಳ್ಬೇಕು. ಅರ್ಥ ಆಯ್ತ್ರಿ ಇದು? ಇಷ್ಟು ರನ್ ಮಾಡಿ ತೋರಿಸ್ಬೇಕ್ರಿ ಅವರಿಗೆ. ಓಕೆ, ನಾ ಎಕ್ಸಿಕ್ಯೂಷನ್ ರೆಕಾರ್ಡ್ ಮಾಡಿದ್ದದ, ಇದನ್ನ ಗ್ರೂಪ್ನಾಗ ಶೇರ್ ಮಾಡ್ತೀನಿ. ಎಲ್ಲ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಆದ್ಮೇಲೆ ಗ್ರೂಪ್ನಾಗ ಶೇರ್ ಮಾಡ್ತೀನಿ. ವಿಡಿಯೋಗಳು ನೋಡ್ಕೋರಿ. ವಿಡಿಯೋ ನೋಡ್ಕೊಂಡು ಯಾವಾಗ ಒಂದ್ಸತಿ ಕಾಲೇಜಿಗೆ ಬರ್ಲಿಕ್ಕೆ ಹೇಳ್ತೀನಿ,